ಬಾಗಲಕೋಟೆಯಲ್ಲೂ ಕೂಡ ಅಭ್ಯರ್ಥಿಗಳು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸಮುದಾಯವಾರು ಮತಬೇಟೆ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವುದು. ವಿವಿಧ ಸಮುದಾಯದ ಮತಬೇಟೆಗೆ ಕಾಂಗ್ರೆಸ್ ಮುಂದಾಗಿದೆ. ಬಾಗಲಕೋಟೆಯ ನವನಗರದಲ್ಲಿ ಬಂಜಾರ ಸಮುದಾಯದ ಮುಖಂಡರ ಜೊತೆಗೆ ಕಾಂಗ್ರೆಸ್ ಸಭೆ ಮಾಡಿದೆ. ಸಮುದಾಯವಾರು ಮುಖಂಡರ ಜೊತೆ ಸಭೆ ಮಾಡ್ತಾ ಇದ್ದೀವಿ, ಸಚಿವರು ಮತ್ತು ಇತರೆ ನಾಯಕರಿಗೆ ಪ್ರಚಾರದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅಂತ ಸಚಿವ ಆರ್.ಬಿ. ತಿಮ್ಮಾಪುರ್ ಮಾತನಾಡಿದ್ದಾರೆ. ಪ್ರಚಾರ ಕಾರ್ಯಗಳು ಗರಿಗೆದರುತ್ತಾ ಇದ್ದಾವೆ ಬಾಗಲಕೋಟೆ ಕ್ಷೇತ್ರದಾದ್ಯಂತ. ಬಾಗಲಕೋಟೆ ಉಪಚುನಾವಣೆ ಕದನದಲ್ಲಿ ನಿನ್ನೆಯಷ್ಟೇ ನಾಮಪತ್ರ ಸಲ್ಲಿಕೆ ಮುಗಿದಿರುವಂತದ್ದು. ಈಗಾಗಲೇ ಇಂದಿನಿಂದ ಪ್ರಚಾರ ಕೂಡ ಬಹಳಷ್ಟು ಚುರುಕಿನಿಂದ ಕೂಡಿರುವಂತದ್ದು. ಇವುಗಳ ಮಧ್ಯೆ ಏನಂತಂದ್ರೆ ಪ್ರತಿಯೊಂದು ಸಮಾಜದ ಮುಖಂಡರ ಭೇಟಿಯಾಗುವುದರ ಮೂಲಕ ಮತ ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ಸಿಗರು ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತಿನ ದಿವಸ ಪ್ರತಿಯೊಂದು ಸಮುದಾಯವಾರು ತಾವು ಸಂಪರ್ಕವನ್ನು ಮಾಡುವಂತದ್ದು ಯಾವ ರೀತಿ ಆಗಿದೆ, ಯಾವ ರೀತಿ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ? ಚುನಾವಣೆ ಇದು. ಚುನಾವಣೆ ಕಣದಲ್ಲಿ ನಾವೇನೇನು ಮಾಡಬೇಕು ಅನ್ನೋದು ಅವೆಲ್ಲ ವರ್ಕ್ಗಳು ಮಾಡ್ತಾ ಇದ್ದೀವಿ. ಸಮುದಾಯದವ್ರನ್ನ ಕೇಳಬೇಕಾಗ್ತದೆ, ಸಮುದಾಯವ್ರಿಗೆ ನಾವೇನು ಮಾಡಿದ ಅನ್ನೋದು ಹೇಳಬೇಕಾಗ್ತದೆ. ಯಾವ ಸಮುದಾಯದಲ್ಲಿ ನಾವು ಏನೇನು ಮಾಡಿದ್ದೀವಿ ಅಂತಕ್ಕಂಥ ಕೆಲಸ, ಅಭಿವೃದ್ಧಿ ಕೆಲಸ ಹೇಳೋದ್ರ ಮೂಲಕ ಜನಮನ್ನಣೆ ಗಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ನಮ್ಮ ಉಮೇಶ್ ಅವರ ಬ್ರದರ್ ಮಲ್ಲಿಕಾರ್ಜುನ್ ಅವರು, ತಪ್ಪಶೆಟ್ಟಿ ಅವರು, ಸರ್ನಾಯಕರು, ಹಲವಾರು ಸಮುದಾಯದವ್ರನ್ನ ಭೇಟಿ ಆಗ್ತೀವಿ. ನಮ್ಮ ಪಕ್ಷ ಏನು ಕೆಲಸ ಮಾಡಿದೆ ಅಂತಕ್ಕಂಥದ್ದು ತಿಳಿ ಹೇಳೋದ್ರ ಮೂಲಕ ಮತಬೇಟೆಯನ್ನು ನಾವು ಮಾಡ್ತೀವಿ. ಸರ್, ಇವತ್ತು ಸಚಿವರುಗಳು ಇಲ್ಲಿ ಬರುವಂತದ್ದು ಯಾವೆಲ್ಲ ಸಚಿವರು ಬರ್ತಾ ಇದ್ದಾರೆ? ಮಂತ್ರಿಗಳೇ 4 ದಿವಸ ಇಲ್ಲಿ ಬರ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾ ಇದ್ದಾರೆ. ಹಲವಾರು ನಾಯಕರು ಬರ್ತಾರೆ. ಯಾವಾಗ ಬರ್ತಾರೆ ಸರ್? 28 ನಂತರ ಎಲ್ಲರೂ ಬರ್ತಾರೆ. ಸರ್, ಇವತ್ತಿನ ದಿವಸ ಬಹಳಷ್ಟು ಜನಪದ ಬಿಜೆಪಿಗರು ಕೂಡ ಹಿಂದುತ್ವದ ಅಲೆ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ತಾವೇನು ಹೇಳ್ತಾರೆ ಮುಖ್ಯವಾಗಿ ಸರ್? ನಮ್ದು ಹಿಂದುತ್ವ. ನಾವು ಕ್ಯಾಂಡಿಡೇಟ್ ನಿಲ್ಸಿದ್ ಹಿಂದೂ ಕ್ಯಾಂಡಿಡೇಟ್. ನಾವು ಕ್ರಿಶ್ಚಿಯನ್ ನಿಲ್ಸಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.